ನೀವು ಹೋಗಿ ಮಾತಾಡಿಸಿ. ಇನ್ಸ್ಪಿರೇಷನ್ ಆಗಿ ತಗೊಳ್ಳೋಣ ಅಂತ ಅಂದ್ರೆ ನೀವು ಅಷ್ಟು ದಿನ ಇದ್ದು ಇಷ್ಟು ಚೆನ್ನಾಗಿ ಬಂದಿದ್ದೀರಾ. ಇನ್ಸ್ಪಿರೇಷನ್ ಅಲ್ಲ, ಡಿಪ್ರೆಷನ್. ಅದು ಸೀರಿಯಸ್ ಆಗಿ ಒಂದು 1.5 hour ಆ ಅಪ್ಪನ ಜೊತೆ ಕೂತ್ಕೊಂಡು ಮಾತಾಡಿ, 1 hour ಆ ಅಪ್ಪನ ಜೊತೆ ಕೂತ್ಕೊಂಡು ಮಾತಾಡಿ, ನಿಮಗೆ ಅರ್ಥ ಆಗುತ್ತೆ ಇವನು 1 ವಾರ ಹೆಂಗಿದ್ದ ಈ ಅಪ್ಪನ ಜೊತೆ ಅಂತ. ನೀವು ಮಾತಾಡಿ, ನಿಮಗೆ ಅರ್ಥ ಆಗುತ್ತೆ. ಈಗ ಬರ್ತಾನೆ ಅಪ್ಪ ಬಂದು ಕುಯ್ದು ಗೀದು ಎಲ್ಲ ಮಾಡಿಬಿಟ್ಟು ಚೆಸ್ಟೆಲ್ಲ ಹಿಂಗೆ ಅಲ್ಲಾಡಿಸಿ ಅದೆಲ್ಲ ಮಾಡ್ತಾರೆ. ಸೊ ಅದು ಗೊತ್ತಾಗುತ್ತೆ ನಿಮಗೆ ಈ ಅಪ್ಪನ ಜೊತೆ ಇರೋದು ತುಂಬ ಕಷ್ಟ ಅಂತ. ಓಕೆ, ಇನ್ನ ನೀವು ಹೇಳ್ತಾ ಇದ್ರಿ ನಾನು ಬಿಗ್ ಬಾಸ್ ಹೋಗ್ಬೇಕಂತ ಕೆಲಸ ಅಂದ್ರೆ ಮಾಡ್ತಾ ಇದ್ದ ಆರ್ಜೆ ಕೆಲಸಕ್ಕೆ ರೆಸಿಗ್ನೇಷನ್ ಕೊಟ್ಟೆ ಅಂತ ಹೇಳಿ. ಹೌದು, ಅದು ಅಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದ ಕೆಲಸ. ಅಂಡ್ ಈ ಆರ್ಜೆಂಗ್ ಮಾಡೋರು ಯೂಶಲಿ ಅದೊಂದು ಪ್ಯಾಷನ್ ಇರುತ್ತೆ ಅವ್ರಿಗೆ ತುಂಬಾ, ಅಂದ್ರೆ ಆ ಕೆಲಸಕ್ಕೆ ತುಂಬಾ ಆಸೆ ಪಟ್ಟು ಬಂದಿರ್ತಾರೆ. ಸೊ ನೀವು ಆ ಕೆಲಸಕ್ಕೆ ರೆಸಿಗ್ನೇಷನ್ ಕೊಟ್ಟಿದ್ದೀರಿ, ಅದೊಂದು ದೊಡ್ಡ ಡಿಸಿಷನ್ ತಗೊಂಡಿದ್ದೀರಿ. ಈಗ ವಾಟ್ ನೆಕ್ಸ್ಟ್ ಅಂತ? ಮ್ಯಾಮ್, ಟು ಬಿ ವೆರಿ ಆನೆಸ್ಟ್, ಆರ್ಜೆಯಿಂಗ್ ಕೆಲಸ ನೀವು ಹೇಳಿದ ಹಾಗೆ ಸಿಕ್ಕಾಬಡೆ ಪ್ಯಾಷನ್ನು. ನಾನು ಇನ್ಫ್ಯಾಕ್ಟ್ ಸುದೀಪ್ ಸರ್ಗೂ ಕೂಡ ಹೇಳಿದೆ. ಸುದೀಪ್ ಸರ್ ಅವರ ಸಿನಿಮಾ ಮುಸ್ಸಂಜೆ ಮಾತು ಅನ್ನುವಂತಹ ಒಂದು ಸಿನಿಮಾ. ಸೊ ನಾನು ಕೆಲಸ ಮಾಡಿದಂತಹ ಅದೇ ಜಾಗದಲ್ಲಿ ಶೂಟ್ ಮಾಡಿದ್ದು ಆ ಸಿನಿಮಾ. ಆ್ಯಂಡ್ ಅವರು ಅದೇ ಸ್ಟೈಲಲ್ಲಿ ಮಾತಾಡ್ತಾರೆ. ಆ್ಯಂಡ್ ನನ್ನ ಒಂದು VT ಪ್ಲೇ ಆದಾಗಲೂ ಕೂಡ ನಾನು RJ ಸ್ಟೈಲ್ ಮಾತಾಡ್ತಾ ಇರಬೇಕಾದ್ರೆ ಕದ್ದಳು ಮನಸ್ಸನ್ನು ಆ ಹಾಡು ಪಾರ್ಟೆಲ್ಲ ಹಾಕಿ ತುಂಬ ಮುಸ್ಸಂಜೆ ಮಾತುಗೆ ಕನೆಕ್ಟ್ ಮಾಡಿದರು ಆ ಒಂದು ಇದು. ಆ್ಯಂಡ್ ಸುದೀಪ್ ಸರ್ಗೂ ಎಲ್ಲೋ ಒಂದು ಕಡೆ ಆ ಒಂದು ಕನೆಕ್ಷನ್ ಇದಾಯಿತು. ಅಷ್ಟು ಹತ್ತಿರದ ಸಂಬಂಧ RJ ಅನ್ನೋದು. ಬಟ್ ಎಲ್ಲೋ ಒಂದು ಕಡೆ ನಾನು ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್ ಮೂವ್ ಆನ್ ಆಗಲೇಬೇಕು. ಅಂದರೆ ಒಂದೇ ಜಾಗದಲ್ಲಿ ಕಂಫರ್ಟ್ ಝೋನ್ ಆಗಬಾರ್ದಲ್ವ. ಆ್ಯಂಡ್ ಅದು ಕಂಪನಿಗೂ ವರ್ಕೌಟ್ ಆಗಿಲ್ಲ ಈ ಶೋ ಆ್ಯಂಡ್ ಕಾಂಟ್ರಾಕ್ಟು. ಸೊ ಓಕೆ, ವಿ ಹ್ಯಾವ್ ಟು ಲೆಟ್ ಯು. ಆಯ್ತು ಸರಿ, ಓಕೆ ಬಿಟ್ಟು ಹೋಗೋಣ ಅಂತ. ಸೊ ಈಗ ನಾನು 6 ವರ್ಷ ಅಲ್ಲಿ ತುಂಬ 22 ವರ್ಷ ಇರಬೇಕಾದ್ರೆ ಅಲ್ಲಿ ಜಾಯ್ನ್ ಆಗಿದ್ದು. 28 ವರ್ಷ ನನಗೆ ಈಗ. ಸೊ ಎಲ್ಲೊಂದು ಕಡೆ ಐ ಆಲ್ಸೋ ಹ್ಯಾವ್ ಟು ಮೂವ್ ಆನ್. ಸೊ ಕೆಲವೊಂದು ಆಪರ್ಚುನಿಟೀಸ್ ಬಂದಿದೆ ಟಿ ವಿನಲ್ಲಿ ಮತ್ತು ಸಿನಿಮಾಗಳಲ್ಲಿ ಟ್ರೈ ಮಾಡೋಣ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ. ಕೆಲವು ಜನ ಫೋನ್ ಮಾಡಿಬಿಟ್ಟು ಸ್ವಲ್ಪ ಧೈರ್ಯ ಕೊಟ್ಟಿದ್ದಾರೆ, ನೀನು ತಲೆ ಕೆಡಿಸ್ಕೊಬೇಡ ನಾವು ಮಾಡಿಸ್ತೀವಿ ಅಂತ. ವೆರಿ ಲಕ್ಕೀಲಿ ಇಷ್ಟು ವರ್ಷಗಳಲ್ಲಿ ಅದ್ಭುತವಾದಂತಹ ನೆಟ್ವರ್ಕ್ ಬೆಳೆಸ್ಕೊಂಡಿದ್ದೀನಿ. ಈಗ ಜನರೇ ಫೋನ್ ಮಾಡಿಬಿಟ್ಟು ನೀನು ಬಾ, ಇದೊಂದು ಸಿನಿಮಾ ಇದಾಗುತ್ತೆ, ನೀನು ಇದು ಸೀರಿಯಲ್ದೊಂದು ಆಡಿಷನ್ ಇದೆ, ಬಂದು ಮಾಡಿಕೊಡು ಅಂತ ಹೇಳ್ತಾ ಇದ್ದಾರೆ. ಸೊ ಆ ರೀತಿ ಜನ ಹೋಪ್ಸ್ ತುಂಬಿಸ್ತಾ ಇದ್ದಾರೆ. ಎಷ್ಟೋ ಜನ ಫೋನ್ ಮಾಡಿಬಿಟ್ಟು ನೀನು ವಾಪಸ್ ಅದಕ್ಕೆ ಹೋಗಬೇಡ ಅಂತ ಹೇಳ್ತಾ ಇದ್ದಾರೆ. ಪ್ಯಾಷನ್ ಇದೆ, ಆರ್ಜೆಯಿಂಗ್ ಅನ್ನೋದು ಪ್ರೀತಿ. ಬಟ್ ನಾನು ಹೊಸ ವಿಷಯಗಳನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಇಡೀ ಜೀವನ ಅದೇ ಮಾಡೋಕ್ಕಾಗಲ್ಲ. ಅದೇ ತುಂಬ ಜನರಿಗೆ ಹೇಳ್ತೀನಿ, ಒಂದೇ ಕಂಪನಿಯಲ್ಲಿ ತುಂಬ ವರ್ಷ ಸಿಕ್ಕಾಕೋಬಿಡಿ ಅಂತ. ಸೊ ನೆಕ್ಸ್ಟ್ ಪ್ರಾಬಬ್ಲಿ ಟೆಲಿವಿಷನ್ ಕಡೆಗೆ ಅಂತ. ನನ್ನ ಸ್ಟೈಲ್ ಆಫ್ ಹ್ಯೂಮರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಪ್ರಾಬಬ್ಲಿ ನನ್ನಲ್ಲಿರುವಂತಹ ಆ ಥರದ ಒಂದು ಹ್ಯೂಮರ್ ತರಬಹುದಾ ಒಂದು ಟಿ ವಿನಲ್ಲಿ ಅಂತ ಟ್ರೈ ಮಾಡ್ತೀನಿ. ಅದು ವರ್ಕೌಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಮ್ಯಾಮ್, ಬಟ್ ಟ್ರೈ ಅನ್ನೋದು ಖಂಡಿತ ಮಾಡ್ತೀನಿ. ಫೇಲ್ ಆದರೂ ಟ್ರೈ ಮಾಡ್ತೀನಿ ಇನ್ನೊಂದು ಸಲ.